ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದೆ. ಆ್ಯಕ್ಚುಲಿ ರಾತ್ರಿ ಸ್ವಲ್ಪ ಲೇಟಾಗೆ ಮಲಗಿದೆ, ಬಟ್ ಸ್ಟಿಲ್ ನನ್ನ ಪ್ರಕಾರ ನಾನು ಬೇಗ ಎದ್ದಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ದು, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಸ್ನಾನ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಅಡುಗೆಗೆ ನನಗೆ ರೈಸ್ ಮಾಡಿದಾರಮ್ಮ. ನನಗೆ ರೈಸ್ ತಿನ್ನೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರವೆ ರೊಟ್ಟಿ ಅಥವಾ ರವೆ ದೋಸೆ ಅಂತ ಬೇಕಾದರೂ ಕರಿಬೋದು. ತುಂಬ ಸಿಂಪಲ್ ಆಗಿರುತ್ತೆ ಮಾಡೋದು. ರವೆ ರೊಟ್ಟಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಮತ್ತು ಫೈನಲ್ ಔಟ್ಕಮ್ ಹೇಗಿರುತ್ತೆ ಅನ್ನೋದು ಮಾತ್ರ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ರವೆ ರೊಟ್ಟಿ ಮಾಡೋದು ತುಂಬ ಸಿಂಪಲ್. ನಾನು ಹೇಳ್ದಂಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ರವೆ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು, ಇಲ್ಲಿದೆ ಮೈದಾ ಹಿಟ್ಟು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ರವೆ ತಗೊಳ್ಳುವಾಗ ಉಪ್ಪಿಟ್ಟು ರವೆ ಬೇಕಾದರೂ ತೊಗೋಬೋದು ಅಥವಾ ಮೀಡಿಯಮ್ ರವೆ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. 3ರಿಂದ 4 ಮೆಣಸಿನ್ಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ರವೆ ಇದಿಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕಿ ಅದನ್ನು ಚೆನ್ನಾಗಿ ದೋಸೆ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಕಲಿಸ್ಕೋಬೇಕು ಹಿಟ್ಟನ್ನು. ಅದ್ರ ಜೊತೆಗೆ ಈರುಳ್ಳಿ, ಆಮೇಲೆ ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಇವತ್ತು, ಹಾಗಾಗಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನು ಸ್ವಲ್ಪ ಬೇಕಾದರೆ ನೀವು ತುರ್ಕೊಂಡು ಕ್ಯಾರೆಟ್ನು ಸಹ ಹಾಕ್ಬೋದು. ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಕಲಸಿ ಮಾಮೂಲಿ ದೋಸೆ ಹಾಕ್ದಂಗೆ ಹೆಂಚಿನ ಮೇಲೆ ಹಾಕೋದು ಅಷ್ಟೇ. ಹಿಟ್ಟನ್ನು ಕಲಸೋವಾಗ ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಗಂಟಿದ್ರೂ ಸಹ ಹೆಂಚಿನ ಮೇಲೆ ನೀಟಾಗಿ ದೋಸೆ ಹಾಕೋದಕ್ಕೆ ಆಗೋದಿಲ್ಲ, ಅದಕ್ಕೆ ಇವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಹಿಟ್ಟನ್ನು ಕಲಸೋವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ. ನನಗೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗಿರೋವಂಥ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಕಾಣಿಸ್ತಿರ್ಬೋದು, ಬಟ್ ಹೆಂಚಿನ ಮೇಲೆ ಹಾಕಿದಾಗ ಇದು ಪರ್ಫೆಕ್ಟಾಗಿರುತ್ತೆ. ಹತ್ತು ನಿಮಿಷ ಈ ಥರ ಮುಚ್ಚಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಸ್ಟವ್ ಹಚ್ಚಿ ಹೆಂಚು ಸ್ವಲ್ಪ ಬಿಸಿ ಆಗಲಿ ಅಂತ ಬಿಟ್ಟಿದ್ದೆ. ಇವಾಗ ಹೆಂಚು ಸ್ವಲ್ಪ ಬಿಸಿಯಾಗಿದೆ. ಹೆಂಚು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹೆಂಚಿನ ಮೇಲೆ ಹಾಕಿ ಎಣ್ಣೆನ ಹೆಂಚಿನ ಮೇಲೆ ಸ್ಪ್ರೆಡ್ ಮಾಡಬೇಕು. ಯೂಶ್ವಲಿ ಮೊದಲನೇ ದೋಸೆ ಕಿತ್ತೋಗೋ ಅಂಥ ಚಾನ್ಸಸ್ ಇರುತ್ತೆ, ಬಟ್ ಕರೆಕ್ಟಾಗಿ ಹೆಂಚನ್ನು ಕಾಯಿಸಿ ಹೆಂಚಿನ ಮೇಲೆ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕಾಯ್ದು ದೋಸೆ ಹಾಕೋದ್ರಿಂದ ಅಷ್ಟು ಈಸಿಯಾಗಿ ದೋಸೆ ಕಿತ್ತೋಗೋದಿಲ್ಲ. ದೋಸೆಗೆ 2 ಸೈಡ್ ಎಣ್ಣೆ ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ರವೆ ರೊಟ್ಟಿ ಮಾಡುವಾಗ ಇದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಹಾಗಾಗಿ ಬೇಗ ಬೆಂದುಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಬೆಟರ್. ಇದನ್ನು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು, ಮೊಸರಿನ ಜೊತೆ ಬೇಕಾದರೂ ತಿನ್ಬೋದು, ಅಥವಾ ಸಾಸ್ ಜೊತೆ ಬೇಕಾದರೂ ತಿನ್ಬೋದು. ರವೆ ದೋಸೆಗೆ ಚಟ್ನಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಆಮೇಲೆ ಕರಿಬೇವು, ಕೊತ್ತಂಬರಿ ಬೇಕಾದರೂ ತೊಗೋಬಹುದು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ರುಬ್ಬಿದ್ರೆ ಚಟ್ನಿ ರೆಡಿಯಾಗುತ್ತೆ. ಇವಾಗ ಇದನ್ನು ರುಬ್ಬಬೇಕು. ಚಟ್ನಿ ರೆಡಿಯಾಗಿದೆ. ನಾನು ರೊಟ್ಟಿನ ಇವತ್ತು ಕಾಯಿ ಚಟ್ನಿ ಜೊತೆಗೆ ಮತ್ತು ಮನೆಯಲ್ಲಿ ಮೊಸರು ಇದ್ದಿದ್ದರಿಂದ ಮೊಸರು ಜೊತೆಗೆ ತಿಂತಾಯಿದ್ದೀನಿ. ಸ್ವಲ್ಪ ತಲೆನೋವು ಬಂದಿದೆ, ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಹಾಲು ಮಾಡ್ಕೊಂಡು ಕುಡಿತಾ ಇದ್ದೀನಿ.
ಬೆಳಗ್ಗೆಯಿಂದ ಆ್ಯಕ್ಚುಲಿ ಹಾಲು ಕಾಯಿಸಿಲ್ಲ. ಒಂದು ಹಾಲು ಪ್ಯಾಕೆಟ್ನ ಮನೆಯಲ್ಲಿ ಆಲ್ರೆಡಿ ಖಾಲಿ ಮಾಡಿದ್ದು, ಇದು 2ನೇ ಹಾಲು ಪ್ಯಾಕೆಟು ಮನೆಯಲ್ಲಿ ಇವತ್ತು ಉಪಯೋಗಿಸ್ತಾ ಇರೋದು. ಒಂಚೂರು ಹಾಲನ್ನ ಹಾಗೆ ಉಳಿಸ್ಕೊತೀನಿ, ಒಂಚೂರು ಬೆಲ್ಲ, ಇಷ್ಟು ಸಾಕು ನನಗೆ. ಒರಿಜಿನಲ್ ಅರಿಶಿನ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಪ್ಯೂರ್ ಟರ್ಮರಿಕ್, ಖಾಲಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ತರಬೇಕು. ಇದು ಒಂದು ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಹಾಕ್ಬಿಟ್ಟೆ. ಒಂಚೂರು ಜಾಸ್ತಿ ಬಂದ್ಬಿಟ್ಟಿದ್ದೀನಿ ಹಾಲು. ಕೆನೆ ಬೇರೆ ಇದೆ. ಆ್ಯಕ್ಚುಲಿ ನನಗೆ ಕೆನೆ ಇಷ್ಟ ಆಗೋದಿಲ್ಲ, ನಾನು ಕೆನೆ ಸೋಸೋದು ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆ ಹೊತ್ತು ನನಗಿವತ್ತು ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಸಂಜೆ ಮೇಲೆ ನಾನು ಇವತ್ತು ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಯಾವಾಗಲೂ ಅಷ್ಟೇ ಬೆಳಗ್ಗೆನೇ ಎದ್ದು ವರ್ಕೌಟ್ ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈರ್ಡ್ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಸಂಜೆ ಹೊತ್ತು ವರ್ಕೌಟ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಜಿಮ್ಮಿಗೆ ಹೋಗಬೇಕಾದ್ರೂ ಅಷ್ಟೇ ನಾನು ಮಧ್ಯಾಹ್ನ ಅಥವಾ ಸಂಜೆ ಮೇಲೇ ಹೋಗ್ತಿದ್ದಿದ್ದು, ಬೆಳಗ್ಗೆ ಹೊತ್ತು ಹೋಗೋದಕ್ಕೆ ನನಗಾಗಲೇ ಇಲ್ಲ. ತುಂಬ ರೇರ್ ನಾನು ಬೆಳಗ್ಗೆ ಹೊತ್ತು ಜಿಮ್ಮಿಗೆ ಹೋಗಿದ್ದು. ಒಂದು 3 ರಿಂದ 4 ದಿನ ಹೋಗಿದ್ದೆ ಅಷ್ಟೇ ಬೆಳಗ್ಗೆ ಹೊತ್ತು. ಅದಾದಮೇಲೆ ನಾನು ಜಾಸ್ತಿ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತು ಹೋಗ್ತಿದ್ದೆ. ತುಂಬ ದಿನ ಆಯಿತು ಜಿಮ್ಮಿಗೆ ಹೋಗೇ ಇಲ್ಲ. ಮೆಂಬರ್ಶಿಪ್ ಮಾಡಿದ್ರದ್ದು ಡೇಟು ಕೂಡ ಮುಗಿತಾ ಬಂತು. 1 ಇಯರಿಗೆ ಮಾಡಿಸಿದ್ದೆ ನಾನು ಒಟ್ಟಿಗೆ. ವರ್ಕೌಟ್ ವಿಡಿಯೋ ಒಂದು ಜಿಮ್ಮಲ್ಲಿ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕೆ ಆಗಿಲ್ಲ. ಮೆಂಬರ್ಶಿಪ್ ಬೇರೆ ಮುಗಿತಾ ಬಂದಿದೆ, ಬಟ್ ಈ ಸಲ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಂಡು ನಾನು ಜಿಮ್ಮಿಗೆ ಹೋಗಬೇಕು ಅನ್ನೋ ಯಾವುದೇ ಐಡಿಯಾಸ್ ಇಲ್ಲ. ಯಾಕಂದರೆ ನಾನು ಅಲ್ಲಿ ಹೋದಾಗ ಬರೀ ಥ್ರೆಡ್ಮಿಲ್ ಒಂದೇ ಮಾಡೋದು, ಬೇರೆ ಯಾವುದೇ ರೀತಿಯಾದಂಥ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡೋದಿಲ್ಲ. ಎಕ್ಸಸೈಸ್ ಮಾಡೋದೇ ಇಲ್ಲ ಅಂತಲ್ಲ, ತುಂಬ ಇಂಟೆನ್ಸ್ ವರ್ಕೌಟ್ ಮಾಡೋದಿಲ್ಲ. ಬಾಡಿ ಶೇಪಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ತುಂಬ ಇಂಟೆನ್ಸ್ ವರ್ಕೌಟ್ ಮಾಡೋದು ಕೂಡ ತಪ್ಪು. ಒಂದು ವಾರದಲ್ಲಿ ನಾನು ಸಣ್ಣಗೆ ಹೋಗ್ಬಿಡ್ತೀನಿ, ಇನ್ನೊಂದು ವಾರದಲ್ಲಿ ನಾನು ದಪ್ಪ ಆಗೋಗ್ಬಿಡ್ತೀನಿ ಅಂತಂದ್ಬಿಟ್ಟು ಇಂಟೆನ್ಸಾಗಿ ವರ್ಕೌಟ್ ಮಾಡೋದು, ಅದನ್ನೆಲ್ಲ ಮಾಡಬಾರ್ದು. ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ವೆಯ್ಟ್ ಗೇನ್ ಆಗಿರ್ಬೋದು, ಅದೊಂದು ಜರ್ನಿ. ಅದಕ್ಕೆ ಅದರದ್ದೇ ಆದಂಥ ಟೈಮ್ ತೊಗೊಳುತ್ತೆ. ಬಿಕಾಸ್ ಎಲ್ಲರೂ ದೇಹನೂ ಒಂದೇ ಥರ ಇರೋದಿಲ್ಲ. ಅದು ರಿಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಇಮಿಡಿಯೇಟಾಗಿ ಯಾವುದೂ ಆಗೋದಿಲ್ಲ. ಮನೆಯಲ್ಲೇ ವರ್ಕೌಟ್ ಮಾಡಿದ್ರು ಸರಿ, ಕನ್ಸಿಸ್ಟೆನ್ಸಿ ಇರಬೇಕಷ್ಟೆ. ಇವತ್ತಿನ ವರ್ಕೌಟು ಮುಗೀತು. ಜೊತೆಗೆ ನಾನು ನಾಳೆ ಏನೇನು ಮಾಡಬೇಕು ಅನ್ನೋದನ್ನು ನೋಟ್ ಡೌನ್ ಮಾಡಿದ್ದು ಆಯಿತು. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡುವಂಥ ಟೈಮ್. ನಾನೊಂದು ಮೇಕಪ್ ಕಲೆಕ್ಷನ್ ವಿಡಿಯೋ ಅಂತ ಮಾಡಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಅದರಲ್ಲಿ ಮೇ ಬಿ ನೀವು ನೋಡಿರ್ಬೋದು, ನನ್ನ ಹತ್ರ ಹನಿ ಫೇಶಿಯಲ್ ಮಸಾಜ್ ಜೆಲ್ ಅಂತ ಇದೆ, ಅದನ್ನು ಹಚ್ತೀನಿ ಅಂತ. ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಆಲ್ಮಂಡ್ ಆಯಿಲಿಂದ ಪ್ರಿಪೇರ್ ಮಾಡಿದ್ದಾರೆ, ಬಟ್ ಇದನ್ನು ಹಚ್ಚಿದಾಗ ಆಲೋವೆರಾ ಜೆಲ್ ಹಚ್ಚಿದ್ದೀನೇನೋ ಅನ್ನೋ ಥರ ಅನಿಸುತ್ತೆ. 15 ರಿಂದ 20 ನಿಮಿಷ ಇದನ್ನು ಫೇಸ್ ಮೇಲೆ ಇರೋದಕ್ಕೆ ಬಿಟ್ಟು ಆಮೇಲೆ ಲೂಕ್ ವಾರ್ಮ್ ವಾಟರಿಂದ ಫೇಸ್ ವಾಶ್ ಮಾಡಬೇಕು. ನನ್ನ ಹತ್ರ ಫೇಸ್ ಸ್ಕ್ರಬ್ ಇದೆ. ಕೆಲವೊಂದು ಸರಿ ನಾನು ಫೇಸ್ ಸ್ಕ್ರಬ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ತೀನಿ, ಇಲ್ಲಾಂದರೆ ಬರೀ ವಾಟರಿಂದ ಫೇಸ್ ವಾಶ್ ಮಾಡ್ತೀನಿ. ಈ ಫೇಸ್ ಜೆಲ್ನ ಸ್ವಲ್ಪ ತಗೊಂಡ್ರೆ ಸಾಕು, ಜಾಸ್ತಿ ಹಚ್ಚಿದ್ರೆ ಟೂ ಮಚ್ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ಜೆಲ್ ಥರ ಇರುತ್ತಲ್ವ, ಹಾಗಾಗಿ ತುಂಬ ಜಾಸ್ತಿ ಅಂತ ಅನ್ನಿಸ್ಬಿಡುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.
ಆಮೇಲೆ ಸ್ವಲ್ಪ ಏನೋ ಅದು ಕಡಲೆ ಹಿಟ್ಟು ಇರು